ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಅಭಿ ಹೋಗಿ ಸ್ವರ ಮನೆ ಹತ್ರ ಸಿಕ್ಕಾಬಟ್ಟೆ ಗಲಾಟೆ ಮಾಡ್ತಾನೆ ಕುಡ್ಕೊಂಡು. ನೀನು ಬೇಕು ಅಂತಲೇ ಇಲ್ಲಿ ಬಂದು ನನ್ನ ಮಾನ ಮರ್ಯಾದೆ ಕಳಿಯೋಕ್ಕೆ ಬಂದಿದ್ದೀಯಾ? ಹಾಸನಲ್ಲಿ ಇದ್ಮೇಲೆ ಅಲ್ಲೇ ಇರಬೇಕಿತ್ತು, ಏನಕ್ಕೆ ಬಂದೆ ಇಲ್ಲಿಗೆ? ಅವತ್ತು ಕೋರ್ಟಲ್ಲಿ ನನ್ನ ಮರ್ಯಾದೆ ಕಳೆದಿದ್ದು ಸಾಲದು ಅಂತ ಇವಾಗ ಇಲ್ಲಿ ಬಂದಿದ್ದೀಯ ಮರ್ಯಾದೆ ಕಳಿಯೋಕ್ಕೆ. ಇವು ಚಾಮಂತಿನ ಜೊತೆ ಹಾಕ್ಕೊಂಡು ಇಲ್ಲಿಗೆ ಬಂದು ಮನೆ ಮಾಡ್ಕೊಂಡು ಇಲ್ಲಿದ್ದೀಯಾ ಅಂತ ಹೇಳ್ಬಿಟ್ಟು ಜೋರು ಗಲಾಟೆ ಮಾಡ್ತಾನೆ. ಆಮೇಲೆ ಬೀದಿ ಜನ ಎಲ್ಲ ನೋಡೋಂಗೆ ರೋಡಲ್ಲೆಲ್ಲ ನಿಲ್ಲಿಸಿ ರೋಡಲ್ಲೆಲ್ಲ ಅವಳನ್ನ ಎಳ್ಕೊಬಂದು ಬಿಟ್ಟು ಆ ಥರ ಎಲ್ಲ ಹಿಂಸೆ ಕೊಡ್ತಾನೆ. ಆವಾಗ ಅವಳಿಗೆ ಭಾಳ ಬೇಜಾರಾಗುತ್ತೆ. ಆಮೇಲೆ ಚಾಮಂತಿನೂ ಸುಮ್ಮನಿರು ಅಭಿ, ಹಂಗೆಲ್ಲ ಮಾಡಬೇಡ ಅಂತಾಳೆ. ಆದರೂ ಕೇಳಲ್ಲ ಇವನು. ಅವಳನ್ನ ಅವಮಾನ ಮಾಡಿ ಅವಳಿಗೆ ಬಾಯಿ ಬಂದಂಗೆಲ್ಲ ಬೈದು ಅಕ್ಕಪಕ್ಕದವರೆಲ್ಲ ಬಂದು ಸುಮ್ಮನಿರಪ್ಪ ಯಾಕೆ ಹಿಂಗೆ ಮಾಡ್ತೀಯ ಅಂದಾಗ, ನೀವು ನಿಮ್ಮ ಹೆಂಡ್ತಿ ನಿಮ್ಮ ಮಾತು ಕೇಳಿಲ್ಲ ಅಂದಾಗ ನೀವೇನು ಮಾಡ್ತೀರಾ? ನೀವು ಹಂಗೆ ತಾನೇ ಮಾಡೋದು ಅಂತ ಹೇಳ್ಬಿಟ್ಟು ಅವರಿಗೆ ಎಲ್ಲ ಅವಾಜ್ ಹಾಕಿ ಹಂಗೆಲ್ಲ ಮಾಡ್ತಾನೆ. ಆವಾಗ ಬೆಳಿಗ್ಗೆ ನೀನು ಖಾಲಿ ಮಾಡಿಬಿಡಮ್ಮ, ಇಲ್ಲಿರಬೇಡ ಮನೇನ, ಈ ಥರ ಗಲಾಟೆ ಆದರೆ ಇಲ್ಲಿ ನಾವು ಮನೆ ಕೊಡಲ್ಲ, ಓನರಿಗೆ ಹೇಳ್ತೀವಿ ಅಂತ ಹೇಳ್ತಾರೆ. ಅವಳಿಗೆ ಅವಮಾನ ಆಗುತ್ತೆ ಸಿಕ್ಕಾಬಟ್ಟೆ. ಮನೆಗೆ ಬರ್ತಾನೆ, ಇಲ್ಲಿ ಕೇಳ್ತಾಳೆ ಎಲ್ಲೋಗಿದ್ದೆ ಅಭಿ ಅಂತೇಳಿ. ನಾನು ಸ್ವರ ಮನೆಗೆ ಹೋಗಿದ್ದೆ ಅಂತ ಹೇಳಲ್ಲ. ಸ್ವರ ಮನೆಗೆ ಹೋಗಿದ್ದೆ ಅಂತ ಹೇಳಲ್ಲ. ಹೇಳಿದ್ರೆ ಎಲ್ಲಿ ಅಭಿ ಮಗು ಕರ್ಕೊಂಡೋಗಿ ಬಾಬಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ತಾಳು ಅಂತ ಹೇಳ್ಬಿಟ್ಟು ಮನಸಲ್ಲೇ ಹಂಗೆ ಅಂದ್ಕೊಂಡು, ಇಲ್ಲ ನಾನು ಬೇರೆ ಎಲ್ಲೋ ಹೋಗಿದ್ದೆ, ಡೆಲಿವರಿ ಮಾಡಿದ್ದ ನರ್ಸು ಸತ್ತೋದ್ಲು ಆಕ್ಸಿಡೆಂಟಲ್ಲಿ, ಅವಳನ್ನು ನೋಡೋಕ್ಕೆ ಹೋಗಿದ್ದೆ ಅಂತ ಹೇಳ್ತಾನೆ. ಹೌದಾ, ಮತ್ತು ಅಲ್ಲಿ ಸ್ವರ ಮನೆಗೆ ಹೋಗಿದ್ದಾನೆ ಅಂತ ಹೇಳಿದ್ನಲ್ಲ ಅವನು ಅಂತ ಹೇಳ್ಬಿಟ್ಟು ಕೊನೆಗೆ ಯೋಚನೆ ಮಾಡ್ತಾ ಅಷ್ಟೊತ್ತಿಗೆ ಸರಿ ಅಂತ ಹೇಳ್ಬಿಟ್ಟು ಇವನು ಸತ್ತವ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು, ಅವಳನ್ನೇನು ನೋಡೋಕ್ಕೆ ಹೋಗ್ಬೇಕು ನೀನು ಅಂತ ಹೇಳ್ತಾಳೆ. ಸತ್ತವ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು, ಕನಿಕರ ಇರಬೇಕು ಅಂತ ಹೇಳ್ಬಿಟ್ಟು ಒಳಗೆ ಹೋಗ್ತಾನೆ. ಅಲ್ಲಿ ಮಗನ ನೋಡ್ತಾನೆ. ಮಗನ ನೋಡಿಬಿಟ್ಟು, ಯಾವತ್ತೂ ನನ್ನನ್ನು ಕೈ ಬಿಟ್ಟು ಹೋಗಬೇಡ ಮಗನೇ, ನನ್ನ ಜೊತೆಗೇ ಇರಬೇಕು ನೀನು ಹೋದ ದಿವಸನೇ ನಾನು ಸತ್ತೋಗ್ಬಿಡ್ತೀನಿ, ನಾನು ಬದುಕಿರೋದೇ ಇಲ್ಲ ಅಂತೆಲ್ಲ ಹೇಳ್ತಾನೆ. ಅದು ಆ ಮಗು ಮಲಗಿರುತ್ತೆ, ಮಗುಗೇನೂ ಗೊತ್ತಿರಲ್ಲ. ಆದರೆ ಇವನು ಆ ಥರ ಹೇಳ್ಕೊಂಡು ಮನಸ್ಸಲ್ಲಿ ಎಲ್ಲಿ ಸ್ವರ ಬಂದು ಮಗನ ಕರ್ಕೊಂಡು ಹೋಗ್ಬಿಡ್ತಾಳೋ ಅನ್ನೋ ಇವನಿಗೆ ಹೆದರಿಕೆ ಉಟ್ಕೊಬಿಟ್ಟೈತಿ. ಇವಾಗ ಅವಳನ್ನ ಹೆಂಗಾದರೂ ಮಾಡಿ ಹಾಸನಕ್ಕೆ ಕಳಿಸ್ಬಿಡ್ಬೇಕು ಬೆಂಗಳೂರಿಂದ ಅಂತ ಭಾಳ ಸಾಹಸ ಮಾಡ್ತಾವನೆ. ಆದರೆ ಅವಳು ಮಗು ಬದುಕಿದೆ ಅನ್ನೋದು ಗೊತ್ತಾಗಿದೆ, ಹುಡುಕ್ತಾಳೆ. ಅವಳನ್ನು ಹುಡುಕಿ ಕೊನೆಗೆ ಮಗುನೂ ಹುಡ್ಕೋತಾಳೆ ಅನಿಸುತ್ತೆ. ನೋಡಬೇಕು ಎಲ್ಲೆಲ್ಲಿ ಹುಡುಕ್ತಾಳೆ, ಏನು ಮಾಡ್ತಾಳೆ ಅಂತೇಳಿ. ಅಷ್ಟೊತ್ತಿಗೆ ಇವನು ಏನಾದರೂ ಕಳಿಸ್ಬಿಡ್ತಾನೋ ಏನೋ, ಜೋರು ಮಾಡಿ ಜಗಳ ಮಾಡಿ ಇಲ್ಲ ಬೇರೆ ಕಡೆ ಮನೆ ಮಾಡ್ಕೊಂಡು ಅವ್ರು ಹೊರಟೋಯ್ತಾರೋ ಏನೋ ಗೊತ್ತಿಲ್ಲ. ಒಟ್ಟಿಗೆ ಇವಂದು ತಪ್ಪೆ, ಅಮ್ಮನಿಂದ ಮಗುನ ದೂರ ಮಾಡಿದ್ದಾನೆ. ದೂರ ಮಾಡಿಬಿಟ್ಟು ಮಗುನ ನೋಡಬೇಡಿ ಮಾಡಬೇಡಿ ಅನ್ನೋದು ಬೇರೆ, ಎಲ್ಲಿ ಕರ್ಕೊಂಡು ಹೋಗ್ಬಿಡ್ತಾಳೋ ಅನ್ನೋ ಭಯ ಬೇರೆ ಇವನಿಗೆ. ಕರ್ಕೊಂಡೋಗಿ ನನ್ನ ಮಗುನ ಇಲ್ದಂಗೆ ಮಾಡಿಬಿಡ್ತಾಳೋ ಅನ್ನೋ ಭಯ ಬೇರೆ ಇದೆ. ಹೀಗಾಗಿ ಸ್ವರ ಅಲ್ಲಂತೂ ಭಾಳ ಬೇಜಾರು ಮಾಡ್ಕೊಂಡಿದ್ದಾಳೆ. ಈ ಥರ ಎಲ್ಲ ಮಾಡಿಬಿಟ್ನಲ್ಲ ಇವನು ಅಭಿ, ಎಷ್ಟು ಅವಮಾನ ಮಾಡಿಬಿಟ್ಟ ನನಗೆ, ಎಷ್ಟು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ, ಏನು ಇವಂದು ಈ ಕತೆ ಅಂತೇಳ್ಬಿಟ್ಟು. ನಾನೇನೋ ಮಗು ಹುಡ್ಕೋಕ್ಕೆ ಎಲ್ಲ ಸಹಾಯ ಮಾಡ್ತಾನೆ ಅಂತ ನಾನು ಅಂದ್ಕೊಂಡ್ರೆ, ಇವ್ನು ನೋಡಿದ್ರೆ ಹಿಂಗೆ ಬಂದು ಹಿಂಗೆಲ್ಲ ಮರ್ಯಾದೆ ಕಳೆದ್ನಲ್ಲ ಅಂತ ಭಾಳ ಫೀಲಿಂಗ್ ಮಾಡಿಕೊಂಡು ಭಾಳ ಚಿಂತೆ ಮಾಡ್ತಿದ್ದಾಳೆ. ಅದಕ್ಕೆ ಚಾಮಂತಿ ಬಂದು, ಸುಮ್ಮನಿರು ಸ್ವರ, ಅದಕ್ಕೆಲ್ಲ ಯೋಚನೆ ಮಾಡಬೇಡ, ಫಸ್ಟು ಮಗು ಹುಡ್ಕೋಣ, ಅಭಿ ಬಗ್ಗೆ ನೀನು ಯೋಚನೆ ಮಾಡೋದು ಬಿಟ್ಬಿಡು, ಮಗು ಬಗ್ಗೆ ಯೋಚನೆ ಮಾಡು, ಮಗು ಎಲ್ಲಿ ಸಿಗುತ್ತೆ ನೋಡೋಣ ಹುಡ್ಕೋಣಂತೆ ಅಂತ ಹೇಳ್ತಾಳೆ. ಅದು ಸರಿ ಅಂತ ಹೇಳ್ಬಿಟ್ಟು ನಾಳೆಯಿಂದ ಮಗು ಹುಡ್ಕೋಕ್ಕೆ ಪ್ರಯತ್ನ ಪಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.